ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 1429ನೇ ಪ್ರಶ್ನೆಯನ್ನ ನಗರಾಭಿವೃದ್ಧಿ ಸಚಿವರನ್ನ ಕೇಳ ಬಯಸ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆಯನ್ನ ಕೇಳಿದೀವಿ ನಾವು ಇವರಿಗೆ. ಹಿಂದಿನ ನಮ್ಮ ಸರ್ಕಾರದ ಆಯವ್ಯಯಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ 294 ಎಕರೆ ಜಾಗವನ್ನ ಇಡಬೇಕು ಅಂತಂದ್ಬಿಟ್ಟು ನನ್ನ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಒತ್ತಾಯ ಮಾಡ್ತಾರೆ. ಅವಾಗ KADBಗೆ ಕೊಡುವಂತ ಜಾಗನ ನಾವು ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ 294 ಎಕರೆ ಜಾಗವನ್ನ ಇಡ್ತೀವಿ. ಆ ಇಂಟಿಗ್ರೇಟೆಡ್ ಟೌನ್ಶಿಪ್ ಯೋಜನೆಯನ್ನ ಯಾವ ಕಾಲ ಮಿತಿಯಲ್ಲಿ ನೀವು ಚಾಲನೆ ಮಾಡ್ತೀರಾ ಅನ್ನುವಂಥದ್ದು ಪ್ರಶ್ನೆ ಆಗಿರುತ್ತೆ. ಇವರು ನಮಗೆ 294 ಎಕರೆ ಜಾಗವನ್ನ ಕೇಳುವಂತ ಸಂದರ್ಭದಲ್ಲಿ ಅವರ ಯೋಜನೆಯ ಮಹತ್ವ ಏನು ಹೇಳಿರ್ತಾರೆ ಅಂತಂದ್ರೆ, ಘೋಷಣೆ ಮಾಡುವಾಗ, ಬಜೆಟ್ ಅಲ್ಲಿ ಘೋಷಣೆ ಮಾಡುವಾಗ ಸಾವಿರಾರು ಸಂಖ್ಯೆಯಲ್ಲಿ ಎಜುಕೇಟೆಡ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ನ, IT ಸಾಫ್ಟ್ವೇರ್ ಕಂಪನಿನ, ಬ್ಯಾಂಕಿಂಗ್ ಹಬ್ ತರ್ತೀನಿ, ಎಜುಕೇಶನಲ್ ಹಬ್ ತರ್ತೀನಿ, ಹೆಲ್ತ್ ಸಿಟಿ ಮಾಡ್ತೀನಿ, ಮತ್ತೆ ಬ್ಯಾಂಗ್ಳೂರ್ದು ಒಂದು 2-3 ಎಕ್ಸಾಂಪಲ್ ಕೊಟ್ಟು ಎಲ್ಸಿಟಾ ಎಲೆಕ್ಟ್ರಾನಿಕ್ಸ್ ಸಿಟಿಯಲ್ಲಿ ಎಲ್ಸಿಟಾ ಅನ್ನೋದು ಮಾಡಿರೋದು ಇದೇ ಇಂಟಿಗ್ರೇಟೆಡ್ ಟೌನ್ಶಿಪ್ ಇಂದ. ಮತ್ತೆ ಡೆಲ್ಲಿಯಲ್ಲಿ ಪ್ರಶ್ನೆನು ಸರ್, ಇವರು ಕಳೆದ ಬಜೆಟ್ ಅಲ್ಲಿ KADBಗೆ ಹೋಗ್ತಾ ಇದ್ದಿದ್ದಂತ ಜಾಗನ ನಗರಾಭಿವೃದ್ಧಿಯಿಂದ ನಾನು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡ್ತೀನಿ ಅಂತ ಮತ್ತೆ ನಮ್ಮ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಆಗಿದ್ರಿಂದ ಸಾವಿರಾರು ಕೋಟಿ ಅನುದಾನದಲ್ಲಿ ಮತ್ತೆ PPP ಮಾಡೆಲ್ ಅಲ್ಲಿ ಈಗ ಹೇಳ್ತಾ ಇದ್ದಾರೆ ಸಾವಿರಾರು ಕೋಟಿ ಅನುದಾನದಲ್ಲಿ ಈ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ. ಅವಾಗ ಬರೀ KGF ಕ್ಷೇತ್ರ ಅಲ್ಲ, ಮೈಸೂರು, ತುಮಕೂರು ಎಲ್ಲ ಮಾಡಿರ್ತಾರೆ. ಈಗ ತುಮಕೂರು ಯಾವ ರೀತಿ ಅಭಿವೃದ್ಧಿ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ರಾಜ್ಯದ ಈ ಬಜೆಟ್ ಅಲ್ಲಿ ಘೋಷಣೆ ಮಾಡಿದಾಗ ನಿಮ್ಮ ಪ್ರಶ್ನೆ ಕೇಳಿದ್ರೆ ಬಜೆಟ್ ಅಲ್ಲಿ ಚರ್ಚೆ ಮಾಡೋಕೆ ಬಜೆಟ್ ಅಲ್ಲಿ ಚರ್ಚೆ ಮಾಡಿ. ಇಲ್ಲಿ ನಿಮ್ಮ ಪ್ರಶ್ನೋತ್ತರ ಪ್ರಶ್ನೆ ಏನು ಕೇಳಿ. ಈಗ ಪ್ರಶ್ನೆ, ಯಾವ ಕಾಲಮಿತಿಯಲ್ಲಿ ನೀವು ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನ ಅಭಿವೃದ್ಧಿ ಮಾಡ್ತೀನಿ ಅಂತ ನೀವು ಮಾತು ಕೊಟ್ಟಿದ್ದೀರಾ ಕ್ಷೇತ್ರದ ಜನತೆಗೆ? ಅವರು ಕೂಡ ಅದನ್ನ ನಿರೀಕ್ಷೆಯಲ್ಲಿದ್ದಾರೆ. ನನ್ನನ್ನು ಪದೇ ಪದೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾನು ಗೌರವದಿಂದಾನೇ ಯಾವ ಕಾಲಮಿತಿಯಲ್ಲಿ ನೀವು ಈ ಯೋಜನೆಯನ್ನ ಅನುಷ್ಠಾನಕ್ಕೆ ತರ್ತೀರಾ ಅನ್ನುವಂಥದ್ದು ನನ್ನ ಪ್ರಶ್ನೆ. ಮಾನ್ಯ ಸಭಾಧ್ಯಕ್ಷರೇ, 2024-25ನೇ ಸಾಲಿನ ಆಯವ್ಯಯದಲ್ಲಿ ನಾವು ಸುಮಾರು ನಗರಗಳಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅಂತೇಳಿ ನಾವು ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷ. ಬೆಂಗಳೂರು, ಕಲಬುರಗಿ, KGF, ತುಮಕೂರು, ಈ ತರ ಸುಮಾರು 6-7 ಜಾಗಗಳಲ್ಲಿ ನಾವು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅಂತ ಹೇಳಿ ನಾವು ಯೋಜನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಾವು ಸೇರಿ ಮಾಡಿದ್ವಿ ಸಭಾಧ್ಯಕ್ಷ. ದಿಸ್ ಇಸ್ ದ ಫಸ್ಟ್ ಟೈಮ್ ಫ್ರಮ್ ದ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ನಮ್ಮ ಇಲಾಖೆಯಿಂದ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡುವಂತಹ ಈ ಯೋಜನೆಗಳನ್ನು ನಮ್ಮ ಸರ್ಕಾರ ಇದು ಶುರು ಮಾಡಿದ್ದು ಸಭಾಧ್ಯಕ್ಷ. ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸದಸ್ಯರು ಹೇಳಿರೋ ಪ್ರಕಾರ ಸುಮಾರು 900 ಎಕರೆಯಲ್ಲಿ ಜಾಗ ಇತ್ತು ಸಭಾಧ್ಯಕ್ಷರೇ, BEML ಜಾಗ. ಅದರಲ್ಲಿ ನಾನು ಮತ್ತೆ ನಮ್ಮ MB ಪಾಟೀಲ್ ಸರ್ ನಾವು ಮಾತಾಡಿ 600 ಎಕರೆ ಅವರು ಇಂಡಸ್ಟ್ರಿಗೆ ಉಪಯೋಗಿಸುವಂಥದ್ದು ಮತ್ತೆ 300 ಎಕರೆ ನಮಗೆ ನಗರಾಭಿವೃದ್ಧಿ ಇಲಾಖೆ ಕೊಟ್ಬಿಟ್ಟು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅಂತ ಹೇಳಿ ನಾವು ಇದನ್ನ ತಗೊಂಡಿದ್ದೀವಿ ಸಭಾಧ್ಯಕ್ಷ. ನಮ್ಮ ರೂಪಕಲಾ ಅವರು ಸಹ ಇದ್ರ ಬಗ್ಗೆ ಬಹಳಷ್ಟು ಆಸಕ್ತಿ ವಹಿಸಿದ್ದಾರೆ ಸಭಾಧ್ಯಕ್ಷರೇ. ಈಗಾಗಲೇ ನಾನು ಅವರೆಲ್ಲ 3 ಸರ್ತಿ ಈ ಜಾಗಕ್ಕೆ ಭೇಟಿ ಕೊಟ್ಟಿದ್ವಿ ಸಭಾಧ್ಯಕ್ಷರೇ. ಅದು ಸುಮಾರು 1000 ಎಕರೆ ಆಗಿದ್ರಿಂದ ಆ 300 ಎಕರೆ ಜಾಗವನ್ನ ಗಡಿಭಾಗಗಳನ್ನ ಗುರುತಿಸಿ ಆ 300 ಎಕರೆಗೆ ಈಗಾಗಲೇ ಈ ಕಲ್ಲುಗಳನ್ನೆಲ್ಲ ಹಾಕಿದ್ವಿ ಸಭಾಧ್ಯಕ್ಷ. ಇದು ನಮ್ಮ ಇಲಾಖೆಗೆ ಸೇರಿರುವಂಥದ್ದು ಅಂತ. ಮತ್ತೆ ಈ PPP ಮಾಡಲಲ್ಲಿ ಈ ಒಂದು ಪ್ರಾಜೆಕ್ಟ್ ಅನ್ನ ನಾವು ತಗೋಬೇಕು ಅಂತ ಮಾಡಿದ್ವಿ ಸಭಾಧ್ಯಕ್ಷ. ಮತ್ತೆ ಇಂಟಿಗ್ರೇಟೆಡ್ ಟೌನ್ಶಿಪ್ ಇಸ್ ಇನ್ಕ್ಲೂಡಿಂಗ್ ಆಲ್ ದಿಸ್ ಸಾಫ್ಟ್ವೇರ್ ಮತ್ತೆ ಹಾರ್ಡ್ವೇರ್, ಹಾಸ್ಪಿಟ್ಲು, ಸ್ಕೂಲ್ಸು ಇವೆಲ್ಲ ಮಾಡಬೇಕು ಅಂತ ಹೇಳಿ ಈ ಪ್ರಾಜೆಕ್ಟ್ ಅಲ್ಲಿ ಇದೆ ಸಭಾಧ್ಯಕ್ಷ. ಈಗಾಗಲೇ ಈ ಫೀಸಿಬಿಲಿಟಿ ರಿಪೋರ್ಟ್ ಮಾಡಲಿಕ್ಕೆ ನಾವು ಒಂದು ಏಜೆನ್ಸಿಯನ್ನು ಸಹ ನಾವು ಫಿಕ್ಸ್ ಮಾಡಿದ್ದೀವಿ ಸಭಾಧ್ಯಕ್ಷರೇ. ಇದು ಫೈನಾನ್ಷಿಯಲ್ ಮಾಡೆಲ್ಸ್ ಅಂದ್ರೆ ಇದು ಹೊಸ ಯೋಜನೆ ಸಭಾಧ್ಯಕ್ಷ. ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನೋದು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ ಹೊಸದಾಗಿ ನಾವು ಶುರು ಮಾಡ್ತಾರೆ ಸಭಾಧ್ಯಕ್ಷ. ಆದ್ರಿಂದ ಇದನ್ನ PPP ಮಾಡಲ್ ಕೊಡಬೇಕು ಅಂತ ನಾವು ಮಾಡಿದೀವಿ ಸಭಾಧ್ಯಕ್ಷ. ಸಾವಿರಾರು ಕೋಟಿ ವೆಚ್ಚ ಆಗ್ತದೆ ಸಭಾಧ್ಯಕ್ಷ. ಅಲ್ಲಿರುವಂತಹ ಓದಿರುವಂತಹ ಎಜುಕೇಟೆಡ್ಸ್ಗೆ ಮತ್ತೆ ಅಲ್ಲಿ ಕೆಲಸ ಮಾಡುವಂತಹ ಜನಗಳಿಗೆ ಒಂದಷ್ಟು ವಸತಿ ಸೌಲಭ್ಯ ಸಹ ಮಾಡಬೇಕು ಸಭಾಧ್ಯಕ್ಷರೇ. ಅದನ್ನು ನಾವು ನಮ್ಮ ಈ PPP ಮಾಡಲ್ಲಿ ಸೇರಿಸಿ ಆ ಪ್ರಾಜೆಕ್ಟ್ ರಿಪೋರ್ಟ್ ಅದನ್ನ ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷರೇ. ಮತ್ತೆ ಇಲ್ಲಿ ನಮ್ಮ ಸದಸ್ಯರು ಕೇಳಿರುವಂತಹ
ಪ್ರಶ್ನೆಗೆ ಸಭಾಧ್ಯಕ್ಷರೇ, ಈ ನಾಮಫಲಕಗಳನ್ನ ಸಹ ಎಲ್ಲ ಹಾಕಿದೀವಿ ಸಭಾಧ್ಯಕ್ಷರೇ. ಮತ್ತೆ ನಾಳೆನು ನಾನು ರೂಪಕಲಾ ಆ ಜಾಗಕ್ಕೆ ಹೋಗ್ತಾ ಇದೀವಿ ಸಭಾಧ್ಯಕ್ಷರೇ. ಇದು ಆದಷ್ಟು ಜಲ್ದಿ ಈ PPP ಮಾಡಲಲ್ಲಿ ಯಾವ ತರ ಮಾಡಿದ್ರೆ ವಯಬಲ್ ಇರ್ತದೆ, ಸರ್ಕಾರಕ್ಕೂ ಸಹ ಇದರಿಂದ ದುಡ್ಡು ಬರಬೇಕಾಗ್ತದೆ, ಜನಗಳಿಗೂ ಸಹ ಅನುಕೂಲ ಆಗ್ಬೇಕಾಗ್ತದೆ ಅನ್ನೋದು ಸರ್ಕಾರದ ಮತ್ತು ಮುಖ್ಯಮಂತ್ರಿಗಳ ಇದು ಆಶಯ ಆಗಿರ್ತದೆ ಸಭಾಧ್ಯಕ್ಷರೇ. ಅತಿ ಶೀಘ್ರವಾಗಿ ಆ ರಿಪೋರ್ಟ್ ಬಂದ ತಕ್ಷಣ ಈ ಕೆಲಸವನ್ನ ನಾವು ಟೆಂಡರ್ ಕರೆದು ಮತ್ತೆ ಇದು ಚೆನ್ನೈ ಮತ್ತೆ ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ಪಕ್ಕದಲ್ಲಿರುವಂತಹ ಜಾಗ ಸಭಾಧ್ಯಕ್ಷ. ಸುಮಾರು 1 ಕಿಲೋಮೀಟರ್ ರಸ್ತೆ ಇದೆ ಸಭಾಧ್ಯಕ್ಷ. ಮಾನ್ಯ ನಮ್ಮ ಸದಸ್ಯರು ಬಂಗಾರಪೇಟೆ ನಾರಾಯಣ ಸ್ವಾಮಿ ಅವರು ಸಹ ಇದಕ್ಕೆ ಅವರು ಸಹ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಸಭಾಧ್ಯಕ್ಷ. ರೂಪಕಲಾ ಅವರು ಸಹ ಇದಕ್ಕೆ ಬಹಳಷ್ಟು ಇಂಟ್ರೆಸ್ಟ್ ತಗೊಂಡಿದ್ದಾರೆ ಸಭಾಧ್ಯಕ್ಷ. ನಾವೆಲ್ಲ ಸೇರಿ ಈ ರಸ್ತೆಯನ್ನ ಗುರುತಿಸಿ ಆ ಜಾಗಕ್ಕೆ ದೊಡ್ಡ ರಸ್ತೆಯನ್ನ ಮಾಡಿ ಇದನ್ನ ಈ ರಾಜ್ಯದಲ್ಲಿ ಒಂದು ಮಾದರಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅಂತ ಮಾನ್ಯ ಸಿದ್ದರಾಮಯ್ಯನವರ ಆಶಯ ಆಗಿರ್ತದೆ ಸಭಾಧ್ಯಕ್ಷ. ಇದು ಅತಿ ಶೀಘ್ರವಾಗಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ. ಕ್ಲಾರಿಫಿಕೇಶನ್ ಕಾಲಮಿತಿಯನ್ನ ಸರಿಯಾದ ರೀತಿ ಹೇಳಲಿಲ್ಲ. ಕಾಲಮಿತಿಯಲ್ಲಿ ಯೋಜನೆಯನ್ನ ಅನುಷ್ಠಾನಕ್ಕೆ ತರ್ತೀವಿ ಅಂತ ಹೇಳಿದ್ರು. ಯಾವ ಕಾಲಮಿತಿಯಲ್ಲಿ ಯೋಜನೆಗಳು ಬಹಳ ಅನುಕೂಲವಾಗಿ ಆರೋಗ್ಯಕರವಾಗಿದ್ದಾವೆ, ಜನತೆ ಅದೇ ಒಂದು ಕಾರಣದಿಂದ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಕಾಲಮಿತಿಯನ್ನ ಹೇಳಿದ್ರೆ ಮಂತ್ರಿಗಳು ಕರ್ನಾಟಕ ರಾಜ್ಯದಲ್ಲಿ ಹೊಸ ಯೋಜನೆ ಸಭಾಧ್ಯಕ್ಷ. ಇದು ಎಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ ಎಲ್ಲಿ ಮಾಡಿರ್ಲಿಲ್ಲ ಸಭಾಧ್ಯಕ್ಷ. ಸ್ವಲ್ಪ ಸಮಯ ಹಿಡಿತಾ ಇದೆ ಸಭಾಧ್ಯಕ್ಷ. ಈಗಾಗಲೇ ಆ ಪಾಣಿ ಎಲ್ಲ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಇಲಾಖೆಗೆ ಬಂದಿದೆ ಸಭಾಧ್ಯಕ್ಷ. ಕಲ್ಲುಗಳು ಹಾಕಿದೀವಿ, ಕಾಂಪೌಂಡ್ ಹಾಕಿದೀವಿ. ಮುಂದಿನ ದಿವಸಗಳಲ್ಲಿ ಅತಿ ಶೀಘ್ರವಾಗಿ ನಮಗೂ ಸಹ ಇದ್ರ ಬಗ್ಗೆ ಬಹಳಷ್ಟು ಆಸಕ್ತಿ ಇದೆ ಸಭಾಧ್ಯಕ್ಷ. ಮ್ಯಾಕ್ಸಿಮಮ್ 1 ವರ್ಷದ ಒಳಗಡೆ ಈ ಕೆಲಸವನ್ನ ನಾವು ಮಾಡಿ ಅಲ್ಲಿ ಕೆಲಸ ಶುರು ಮಾಡುವಂತ ಕೆಲಸ ನಾವು ಮಾಡ್ತೀವಿ ಸಭಾಧ್ಯಕ್ಷ. ಧನ್ಯವಾದಗಳು.